ಅಲ್ಲಿ ಪಕ್ಕದಲ್ಲಿ ಯಾರೂ ಇಲ್ಲ ತಾನೆ? ಇರು ಒಂದ್ ನಿಮಿಷ, ನಾನು ಈ CCTV ಕ್ಯಾಮೆರಾ ಆಫ್ ಮಾಡ್ತೀನಿ. ನೀನ್ ಒಳಗ್ ಬಾ. ಒಳಗ್ ಬಾ. ನಿನ್ ಹಸ್ಬೆಂಡ್ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡ್ತೆ ತಾನೆ, ಏನ್ ಮಾಡೋದು? ನಂಗದೆಲ್ಲ ಗೊತ್ತಿಲ್ಲ. ಆಮೇಲೆ ದಿನಾಲೂ ಇದನ್ನೆಲ್ಲ ಯಾರು ನೋಡ್ತಾರೆ? ಇದನ್ ಯಾವಾಗಾದ್ರೂ ನೋಡಿದ್ರೆ ಕೇಳ್ತಾರೆ ಅವರು. ಅವಾಗ ಅವ್ರಿಗೇನಾದ್ರೂ ಡೌಟ್ ಬಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿ ಮ್ಯಾನೇಜ್ ಮಾಡ್ತೀನಿ. ಬರಲ್ವಾ? ಎಲ್ ನೋಡ್ಕೊಂಡ್ ನಡ್ಕೊಂಡ್ ಬರ್ತಿದ್ಯಾ? ಬೆಳಗ್ಗೆನೆ ಎಲ್ಲಿಂದ ಬರ್ತಾರೋ? ಲೋ ಕುರ್ಡ, ಕಣ್ ಎಲ್ಲಿ ಇಟ್ಕೊಂಡ್ ನಡೀತಿದ್ಯಾ? ಕ್ರಿಸ್ಮಸ್ ತಾತನ್ ವೇಷ ಹಾಕೊಂಡು ತಿರ್ಗಾಡೋಕ್ ಬಂದ್ಬಿಡ್ತಾರೆ. ಸಾರಿ. ಏನೂ ಆಗಿಲ್ಲ ಚಿನ್ನ. ಒಬ್ಬ ಕ್ರಿಸ್ಮಸ್ ತಾತ ಗಾಡಿ ಮುಂದೆ ಬಂದ್ರು. ಆಮೇಲೇನು, ನಾನ್ ನಿಲ್ಸ್ಲಿಲ್ಲ ಅನ್ಕೊಂಡ್ಯಾ? ಬೇಡ, ನಾನ್ ಫ್ರೀ ಆದ್ಮೇಲೆ ವಾಟ್ಸಪ್ ಮಾಡ್ತೀನಿ. ನೀನ್ ಹೇಳಿದ ತಕ್ಷಣ ದಿಢೀರ್ ಅಂತ ನನಗ್ ಬರಕ್ ಆಗಲ್ವಲ್ಲ. ನನ್ಗಾದಾಗ ಎಲ್ಲಾ ಕೆಲ್ಸಾನು ಅಡ್ಜಸ್ಟ್ ಮಾಡಿ ಬರ್ತೀನಿ ತಾನೆ. ಅಯ್ಯೋ, ಬಂದ್ಬಿಟ್ರಾ? ಡ್ಯಾಡಿ ಬಂದಿದ್ದಾರೆ. ಸ್ವಲ್ಪ ಹೊತ್ತು ಬಾಯಿ ಮುಚ್ಕೋ. ಏನೂ ಇಲ್ಲ, ನಿನಗಲ್ಲ, ಇವಳಿಗೆ. ಕ್ರಿಸ್ಮಸ್ ಅಲ್ವಾ, ಅದಕ್ಕೆ ಇವ್ರು ಬೆಳಿಗ್ಗೆನೆ ಬಂದಿದ್ದಾರೆ. ಏನ್ ಮಾಡೋದು? ನಾನ್ ಫೋನ್ ಇಡ್ತೀನಿ. ನಾನ್ ಹೊರಗೆ ಹೊರಟಾಗ ಕಾಲ್ ಮಾಡ್ತೀನಿ. ಇಲ್ಲ ಅಂದ್ರೆ ಕೆಲ್ಸ ಮಾಡು, ನಂಗೆ ವಾಟ್ಸಪ್ ಮಾಡು. ಅವಾಗ ಏನೂ ಪ್ರಾಬ್ಲಮ್ ಇಲ್ಲ. ಸರಿ. ಇಲ್ಲ, ಯಾವ ಡೌಟು ಬರಲ್ಲ. ಅದಷ್ಟೇ ಅಲ್ಲ, ನನ್ ಮೇಲೆ ನಂಬಿಕೆ ಅವರಿಗೆ. ಏನ್ ಬಂದ್ರು ಸರಿ, ನಾನ್ ಮ್ಯಾನೇಜ್ ಮಾಡ್ತೀನಿ. ಸರಿ, ನಾನ್ ಫೋನ್ ಇಡ್ತೀನಿ. ಯಾರಮ್ಮ ಫೋನ್ ಮಾಡಿದ್ದು? ಮಮ್ಮಿಯ ಫ್ರೆಂಡು. ಈ ಫ್ರೆಂಡ್ ಹತ್ರ ಮಾತಾಡಿದ್ರೆ ಯಾಕ್ ಭಯ? ಟುಟ್ಟು, ನಾನ್ ಹೇಳಿಲ್ವಾ ಬೇಡ್ದಿರೋ ಪ್ರಶ್ನೆಗಳನ್ನ ಕೇಳ್ಬಾರ್ದು ಅಂತ? ಹಾಯ್ ಡ್ಯಾಡಿ. ಹಾಯ್ ನನ್ ಮುದ್ದು ಬಂಗಾರಿ. ಅಮ್ಮ ಫೋನ್ ಮಾಡಿದ್ರು. ಕ್ರಿಸ್ಮಸ್ ಹೇಗ್ ನಡೀತಿದೆ ಅಂತ ಅಮ್ಮ ಕೇಳ್ತಾ ಇದ್ರು. ಅಮ್ಮನ ಆರೋಗ್ಯ ಚೆನ್ನಾಗಿದೆ ತಾನೆ? ಆರಾಮಾಗಿದ್ದಾರೆ. ನೀವ್ ಹೋಗಿ ರೆಸ್ಟ್ ಮಾಡಿ. ಇದೆಲ್ಲ ನಾನು ಟುಟ್ಟು ಸೇರಿ ಕ್ಲೀನ್ ಮಾಡ್ತೀವಿ ಅಲ್ವಾ ಟುಟ್ಟು? ಬೇಡ, ನೀನ್ ಹೋಗಿರೋ, ನಾನೇ ಮಾಡ್ತೀನಿ. ನಿಮ್ಗೇನಾದ್ರೂ ಮಾಡ್ಕೊಡ್ತೀನಿ. ಇಲ್ಲಿಂದ ನೀವು ಹೋದ ನಂತರ ಊಟದ ಮೇಲೆ ಕಂಟ್ರೋಲೇ ಇಲ್ಲ ಅಂತ ಅನ್ಸುತ್ತೆ. ನೋಡೋಕೆ ಒಂಥರ ಡಲ್ ಕಾಣಿಸ್ತಾ ಇದ್ದೀರಾ. ಮನೆಯಲ್ಲಿ ಯಾರು ಇಲ್ವಾ?
ತುಂಬಾ ಬಾಯಾರಿಕೆ ಆಗ್ತಿದೆ, ತಣ್ಣಗಿರೋ ನೀರು ಸಿಗುತ್ತಾ? ಮಕ್ಕಳೇ, ಮೇರಿ ಕ್ರಿಸ್ಮಸ್. ಕ್ರಿಸ್ಮಸ್ ತಾತ, ಐಸ್ ವಾಟರ್ ಮನೇಲಿ ಇಡಲ್ಲ, ನಾರ್ಮಲ್ ವಾಟರ್ ಕೊಡ್ಲಾ? ನೀರ್ ಕೊಟ್ರೆ ಸಾಕು. ಅದನ್ನ ಐಸ್ ವಾಟರ್ ಹೇಗ್ ಮಾಡೋದು ನನ್ಗೆ ಗೊತ್ತು. ಯಾರು ನೀನ? ಏನ್ ಬೇಕು ನಿಂಗೆ? ತುಂಬಾ ಬಾಯಾರಿಕೆ ಆಗ್ತಿತ್ತು, ಅದಕ್ಕೆ ನೀರ್ ಕೇಳಕ್ಕೆ ಬಂದೆ. ತಗೊಳ್ಳಿ ತಾತ. ಐಸ್ ವಾಟರ್ ಮಾಡ್ತೀನಿ ಅಂದ್ರಿ? ಮಾಡಿ ತೋರಿಸ್ತೀನಿ, ನೋಡ್ತೀರಾ? ನೀನು ನೋಡ್ಬೇಕಾ? ಆ? ನೋಡಿದೀಯಾ ಹೇಗಿದೆ? ಏನಂಗೆ ಆಶ್ಚರ್ಯದಿಂದ ನೋಡ್ತಿದ್ದೀರಾ? ನೀವ್ ಯಾರು ತಾತ? ಯಾಕೆ ಒಂಥರ ಇದ್ದೀರಾ? ಏನಾಗಿದೆ ನಿಮ್ಗೆ? ತಾತ, ನಿಮ್ಗೆ ಮ್ಯಾಜಿಕ್ ಬರತ್ತಾ? ನೀವು ಹೇಗಿದೆಲ್ಲ ಮಾಡ್ತೀರಾ? ಅದೆಲ್ಲ ನನ್ಗೆ ಬರುತ್ತೆ. ನೀವು ಏನ್ ಬೇಕಾದ್ರೂ ಮಾಡ್ತೀರಾ? ಹಾಗೆಲ್ಲ ಮಾಡಬಾರ್ದು, ನ್ಯಾಯವಾಗಿದ್ರೆ ಮಾತ್ರ ಮಾಡಬೇಕು. ತಾತ, ಒಂದ್ ದೊಡ್ಡ ಸಮಸ್ಯೆ ಆಗಿದೆ. ಒಂದಷ್ಟು ತಿಂಗಳಿಂದ ಅಪ್ಪ ಅಮ್ಮ ಜಗಳ ಆಡ್ತಿದ್ದಾರೆ. ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಏನ್ ಸಮಸ್ಯೆ ಅಂತ ಹೇಳಿ. ಅವತ್ತೊಂದಿನ ಏನಾಯ್ತು ಅಂದ್ರೆ, ಏನಾಯ್ತು? ಹುಷಾರು ಹುಷಾರು. ಏನಾಯ್ತಮ್ಮ? ಹಾ? ಏನಾಯ್ತು? ನಿಧಾನ ನೋಡ್ಕೊಂಡು ನಿಧಾನವಾಗಿ ಹೋಗುವಮ್ಮ. ಮೆಲ್ಲ. ಒಳ ಕೂತ್ಕೋ. ಬೇರೆ ಏನು ಸಮಸ್ಯೆ ಇಲ್ಲ, ಭಯ ಪಡೋಂಥದ್ದೇನಿಲ್ಲ. ಮೂರನೇದಲ್ವಾ ಇದು? ಜಾನ್ ಇಲ್ಲಿಲ್ವಾ? 2-3 ದಿವಸದಿಂದ ಕ್ಲಬ್ ಹತ್ರ ಬಂದಿರ್ಲಿಲ್ವಲ್ಲ? ಜಾನ್ ಈಗ ಬಿಸ್ನೆಸ್ ಟೂರ್ಗೆ ಹೋಗಿದ್ದಾರೆ. 2ನೇದಕ್ಕೆ ಅಷ್ಟು ಕೋಪ ಮಾಡ್ಕೊಂಡಿದ್ರು, 3ನೇದಕ್ಕೆ ಒಪ್ಕೊಂಡ್ರ? ಅಮ್ಮ, ನಿಮ್ಮ ಸೊಸೆಗೆ ಒಂದು 4 ತಿಂಗಳು ರೆಸ್ಟ್ ಬೇಕು. ಇದು ಒಂದಷ್ಟು ವೈಟಮಿನ್ ಟ್ಯಾಬ್ಲೆಟ್ಸ್. 15 ದಿವಸ ತಗೊಂಡು ವಾಪಸ್ ಬನ್ನಿ. ಸರಿ ಸರಿ. ಇಲ್ಲಿ ಕೇಳಮ್ಮ, ಜಾನ್ಗೆ ಈ ವಿಷಯ ಗೊತ್ತಾದ್ರೆ ನೀನ್ ಸುಮ್ಮನೆ ಬಿಡಲ್ಲ. ಆದ್ರಿಂದ ಅತ್ತೆ ಮಾತನ್ನ ಸ್ವಲ್ಪ ಕೇಳು. ನಾವಿವಾಗ ಹೇಳೋದೇ ಬೇಡ. 3-4 ತಿಂಗಳು ಮಾತ್ರ. 4 ತಿಂಗಳ ನಂತರ ಮಗು ಬೇಡ ಅಂತ ಅವನ್ ಹೇಳಿದ್ರು ಅವನ್ ತಲೆಹರಟೆ ಏನೂ ನಡೆಯಲ್ಲ. ಏನ್ ಹುಚ್ಚಿ ತರ ಮಾತಾಡ್ತಿದ್ದೀಯಾ? ಇದೆಲ್ಲ ಮುಚ್ಚಿಡೋ ವಿಷಯನಾ? ಇದು ಯಾವತ್ತಾದ್ರೂ ತಿಳಿಯುತ್ತೆ, ಇವತ್ತಲ್ಲ ನಾಳೆ. ಮೊದಲು ನೀವು ಮುಂದೆ ನೋಡ್ಕೊಂಡು ಗಾಡಿ ಓಡಿಸಿ. 3-4 ತಿಂಗಳು ಅಷ್ಟೇ ತಾನೇ?
ನನಗೆ ಆ ಥರ ಮುಚ್ಚಿಡಕ್ಕಾಗಲ್ಲಮ್ಮ. ಒಂದು ಹೆಣ್ಣು ತಾನು ಬಸರಾಗಿಲ್ಲ ಅಂತ ಹೇಗೆ ಮುಚ್ಚಿಡೋದಮ್ಮ? ಸಾಧ್ಯ ಇಲ್ಲಮ್ಮ. ಹಾಗಾದ್ರೆ ಇವಾಗ್ಲೇ ಹೇಳು. ಇದನ್ ಕೇಳಿದ ತಕ್ಷಣ ನಿನ್ ಕತ್ ಹಿಸ್ಕಿ ಸಾಯಿಸ್ತಾನೆ, ನೋಡ್ಕೋತಿರೋ. ನನ್ನ ಹೊಟ್ಟೆಲಿರೋ ಮಗುಗೋಸ್ಕರ ನಾನು ಏನು ಬೇಕಾದ್ರೂ ಸಹಿಸ್ಕೊಡಕ್ಕೆ ತಯಾರಿದ್ದೀನಿ ಅಮ್ಮ. ನನ್ ಮಾತು ಸ್ವಲ್ಪ ಕೇಳು. ನೀನ್ ಹೇಳೋ ನೀ ವಿಷಯಗಳು ಸ್ವಲ್ಪ ಸತ್ಯ. ಬಾಯಿ ಮುಚ್ಚಿ. ಆ, ನಿನಗೆ ಅವನ ಬಗ್ಗೆ ಚೆನ್ನಾಗಿ ಗೊತ್ತು ತಾನೆ. 2ನೇ ಹೆರಿಗೆ ಸಮಯದಲ್ಲಿ ಅವನ್ ಏನ್ ಮಾಡಿದ್ದ? ಇಷ್ಟು ಬೇಗ ಮರ್ತ್ಬಿಟ್ಟಿಯಾ? ಇಲ್ಲಿ ನೋಡು, ಅವತ್ತು ಅವನ್ ಮಾಡಿದ್ದನ್ನ ಹೇಗೋ ತಡ್ಕೊಂಡ್ವಿ. ಇವಾಗ ಹಾಗಾದ್ರೆ ತಡ್ಕೊಳಕ್ಕಾಗಲ್ಲ, ನಮಗೆ ಸಂಭಾಳ್ಸಕ್ಕಾಗಲ್ಲ. ಈಗ ನಾನು ಏನು ಮಾಡಲಿ ಅಂತ ಹೇಳಿ. ನೀನೇನು ಮಾತಾಡ್ದಿದ್ರೆ ಸಾಕು. ನಿನ್ನ ಮತ್ತು ನಮ್ಮೆಲ್ಲರ ಒಳ್ಳೇದಕ್ಕಾಗಿ ನಾನು ಹೇಳ್ತಾ ಇರೋದು. ಬರೀ 3-4 ತಿಂಗಳಷ್ಟೇ. ಅದಾದ್ಮೇಲೆ ನಾನೇ ಅವನ ಹತ್ರ ಇದನ್ನೆಲ್ಲ ಹೇಳ್ತೀನಿ. ನೀವು ನನ್ ಮಾತು ಕೇಳಿ. ಹಿಂಗ್ ಮಾಡಿದ್ರೆ ಮುಂದೆ ಸಮಸ್ಯೆ ಆಗುತ್ತೆ ಅಂತ ಆವಾಗ್ಲೇ ಹೇಳಿದ್ದೀನಿ ನಾನು. 2ನೇ ಹೆರಿಗೆ ಸಮಯದಲ್ಲಿ ಅವನು ಮಾಡಿರೋ ತೊಂದರೆಗಳನ್ನೆಲ್ಲ ಮರ್ತ್ಬಿಟ್ಯಾ? ಇಲ್ ನೋಡು, ಅವನ್ ಬಂದ ಅಂತ ಅನ್ಸುತ್ತೆ. ಬಿಸ್ನೆಸ್ ಟೂರ್ ಎಲ್ಲ ಹೇಗಾಯ್ತು? ಹೋದ ಕೆಲ್ಸ ಎಲ್ಲ ಆಯ್ತಾ? ಆಗಿದೆ. ಮಾಲಿಂಗ್ಪುರ್ದ ನೆಕ್ಸ್ಟ್ 2 ಪ್ರಾಜೆಕ್ಟ್ಸು ನಾನೇ ಮಾಡ್ತಿದ್ದೀನಿ. ಜಸ್ಟ್ ಇವಾಗ ಲ್ಯಾಂಡ್ ಆದೆ. ತಲೆ ಕೆಡ್ಸ್ಕೋಬೇಡ, ನಾನು ತಗೊಂಡು ಬಂದಿದ್ದೀನಿ. ಸಂತೋಷ ತಾನೆ? ನಾನು ಬರ್ತೀನಿ. ಓ, ಯಾಕೆ ಕೂತ್ಬಿಟ್ರಿ? ಹೋಗಿ ಫ್ರೆಶ್ ಆಗಿ. ನಾನು ನಿಮಗೆ ಟೀ ಮಾಡ್ಕೊಂಬರ್ತೀನಿ. ಬನ್ನಿ. ನಾನು ಹೋಗಿ ಬರೀ 1 ವಾರ ಆಗಿದ್ದು. ಅಷ್ಟರೊಳಗೆ ಏನಾಯ್ತು? ಯಾಕೆಷ್ಟು ಖುಷಿಯಾಗಿದೆಯಾ? ಈ ವಿಷಯನ ಫೋನ್ನಲ್ಲಿ ಹೇಳ್ಬೇಡ ಅಂತ ನಾನೇ ಅವಳಿಗೆ ಹೇಳ್ದೆ. ಇಂಥ ಒಳ್ಳೆ ವಿಷಯನ ಫೋನ್ನಲ್ಲಿ ಹೇಳಕ್ಕಿಂತ ನೇರವಾಗಿ ಹೇಳಿದ್ರೆ ಚಂದ. Are you pregnant? ಡಾಕ್ಟರ್ ಹತ್ರ ಹೋಗಿ ಬರ್ಬೇಕು ತಾನೆ? ಹೋಗಿದ್ದೆ. ಡಾಕ್ಟರ್ ಆನಿ ಹತ್ರ ಹೋಗಿದ್ದೆ. ಅದೆಲ್ಲ ಬೇಡ. ನನಗೆ ಒಬ್ಬ ಫ್ರೆಂಡ್ ಇದ್ದಾನೆ, ಡಾಕ್ಟರ್ ಪ್ರಸಾದ್. ಅವನೇ ಇಂಥ ವಿಷಯಗಳಿಗೆ ಬೆಸ್ಟ್. ಯಾರಿಗೂ ಗೊತ್ತಾಗದಂಗೆ ಅವನು ಇದನ್ನ ಅಬಾರ್ಟ್ ಮಾಡ್ತಾನೆ. ಅಬಾರ್ಟ್ ಮಾಡಿಸೋದಾ? ಹೌದು, ಅಬಾರ್ಟ್ ಮಾಡಿಸ್ಲೇಬೇಕು. ಇವಾಗ ವಿಷಯ ನಮ್ಮಿಬ್ಬರಿಗೆ ಮಾತ್ರ ಗೊತ್ತಿರೋದು. ಇಲ್ಲ, ನಾನಿದಕ್ಕೆ ಒಪ್ಕೊಳ್ಳಲ್ಲ. ನಿನ್ನ ಒಪ್ಕೊಳ್ಳೇಬೇಕು. ನೀನು ಒಪ್ಕೊಂಡಿಲ್ಲ ಅಂದ್ರೂ ನಿನ್ನ ಒಪ್ಪಿಗೆ ಯಾರಿಗೆ ಬೇಕು? ಮಕ್ಕಳನ್ನ ಸಾಕೋದು ಅಂದ್ರೆ ಅದೊಂದು ದೊಡ್ಡ ಸಮಸ್ಯೆ. ಬರೀ ಸಮಸ್ಯೆ ಅಲ್ಲ, ನಮ್ಮ ಜೀವನನೇ ಬಿಟ್ಕೊಡ್ಬೇಕು. ಅದಕ್ಕಂತಾನೆ ನಾನು ಮಕ್ಕಳು ಬೇಡ ಅಂತ ಇದ್ದಿದ್ದು. ನೀನು ತುಂಬ ಹಠ ಮಾಡಿದೆ ಅಂತ ಒಂದು ಮಗುಗೆ ನಾನು ಒಪ್ಕೊಂಡೆ. ಅವತ್ತು ನೀನಂಗೆ ಮಾತು ಕೊಟ್ಟಿದ್ದೆ, ಇನ್ನೊಂದು ಮಗು ಹೇರಲ್ಲ ಅಂತ. ದೇವ್ರೇ, ಸಾಕು, ಇರೋ ಮಗುನೇ ಸಾಕು. ನನಗೆ ನನ್ನ ಸಂತೋಷ ಅದೇ ನನಗೆ ತುಂಬ ಮುಖ್ಯ. ಅದಕ್ಕಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ, ಏನು ಬೇಕಾದರೂ ಮಾಡ್ತೀನಿ. ಮನೆಯಲ್ಲಿ ಮಗು ಇದೆ ಅಂದ್ರೇ ಒಂದು ದೊಡ್ಡ ತಲೆನೋವು.
ಅದನ್ನ ಬಿಟ್ಟು ನಮಗೆ ಇವಾಗ 2 ಮಕ್ಕಳು ಅಂದರೆ ನನಗದನ್ನು ತಡ್ಕೊಳಕ್ಕಾಗಲ್ಲ. ನಮಗೆ 1 ಮಗು ಸಾಕು, ಅದೇ ಸಂತೋಷ. ಅಳೋದನ್ನ ನಿಲ್ಸೋ. ಪ್ರಸಾದ್ ಕ್ಲಿನಿಕ್ ಹೋಗೋದಕ್ಕೆ ರೆಡಿ ಆಗೋ. ನಾವಿಬ್ರು ನಾಳೆ ಟ್ರಿಪ್ಗೆ ಹೋಗ್ತಿದ್ದೀವಿ ಅಂತ ಅಮ್ಮನ ಹತ್ರ ಹೋಗಿ ಇವಾಗಲೇ ಹೇಳೋ. ಹಿಂಗತ್ತು ನಾಟಕ ಮಾಡಬೇಡ. ನೀ ನನ್ ಜೊತೆ ಬಾ. ನೀನಿವಾಗ ಏನ್ ಹೇಳ್ತಿದ್ಯಾ? ಈ ಮಗುನ ಸಾಯಿಸು ಅಂತ ಹೇಳ್ತಿದ್ಯಾ? ಆ ಮಗು ಏನ್ ತಪ್ಪು ಮಾಡಿದೆ ಅಂತ? ಏ, ನಮ್ಮೀ ಮನೇಲಿ ಯಾರು ಇಂಥ ತಪ್ಪನ್ನು ಯಾವತ್ತು ಮಾಡಬಾರ್ದು. ಅಂತ ತಪ್ಪು ನೀನ್ ಮಾಡಿದ್ರು ಖಂಡಿತ ನಾನು ಒಪ್ಪಲ್ಲ. ನಂಗೆ ನಿಮ್ಮ ಅಡ್ವೈಸ್ ಬೇಕಿಲ್ಲ. ಜಾನ್, 7 ತಿಂಗಳಿದ್ದಾಗ ನನ್ನ ಜೀವಕ್ಕೆ ತುಂಬಾ ಅಪಾಯ ಇತ್ತು. ನನ್ನ ಜೀವ ಉಳಿಸೋದಕ್ಕೆ ಅಬಾರ್ಷನ್ ಮಾಡಿಸಿ ಅಂತ ಡಾಕ್ಟರ್ ಎಲ್ಲ ಹೇಳಿದ್ರು. ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನನ್ನ ಹೊಟ್ಟೆಲಿ ಬೆಳೀತಿದ್ದ ನಿನ್ನನ್ನ ಯಾವ ಕಾರಣಕ್ಕೂ ಕಳ್ಕೋಬಾರ್ದು ಅಂತ ಅದಕ್ಕೆ ನಾನು ಒಪ್ಲಿಲ್ಲ. ಅವತ್ತು ಅವ್ರ ಮಾತು ಕೇಳಿ ನಿನ್ನ ಅಬಾರ್ಟ್ ಮಾಡಿಸಿದ್ರೆ ಇವತ್ತು ಈ ಮಗುನ ಕೊಲ್ಲು ಅಂತ ಹೇಳಕ್ಕೆ ನೀನ್ ಬದುಕಿರ್ತಿರ್ಲಿಲ್ಲ. ಅಮ್ಮನ ಮಾತು ಕೇಳು, ಕೈ ಮುಗ್ದು ನಿನ್ನ ಹತ್ರ ಕೇಳ್ಕೊತಿದ್ದೀನಿ. ಏ ಜಾನ್, ಸ್ವಲ್ಪ ನಾನು ಹೇಳೋದ್ನ ಕೇಳು. ಸ್ವಲ್ಪ ನಿಲ್ಸಿ. ನಿಮ್ಮ ಅಳೋದನ್ನ ನೋಡಿ ನಾನು ಒಪ್ಕೋತಿಲ್ಲ. ಈ ಮಗುನೇ ಕೊನೆದಾಗಿರ್ಬೇಕು. ಇದ್ರ ನಂತರ ಏನಾದ್ರೂ ನಡೆದ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ದಾರಿ ಬಿಡಿ.